ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರ JK ಕನ್ನಡ ಕೀರ್ತಿ ಕುಮಾರ್ ಜೆ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಏನಿಲ್ಲ, ನಮ್ಮ ತೋಟ ಹೇಗಿದೆ, ಈ ಬೇಸಿಗೆಲು ಯಾವ ರೀತಿ ಗ್ರೀನಿಶ್ ಆಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಮ್ಮ ತೋಟ ತೋರಿಸ್ತೀನಿ ಹೇಗಿದೆ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ನಮ್ಮ ತೋಟಕ್ಕೆ ಹೋಗೋಣ. ನೋಡ್ತಾ ಇದ್ದೀರ ಸ್ನೇಹಿತರೆ, ನಮ್ಮದು 4 ವರ್ಷ 4 ತಿಂಗಳು ಅಡಿಕೆ ತೋಟ. ಇವಾಗ ಆಲ್ಮೋಸ್ಟು ಅಂತಂದರೆ ಒಂದೊಂದು ಕಾಣಿಸ್ತಾ ಇದೆ ಒಂಬಳೆ. ಅದರಲ್ಲೂ ಕಾಯಿ ಕಚ್ಚೋ ನಿರೀಕ್ಷೆ ಇದೆ. ನೆಕ್ಸ್ಟ್ ಟೈಮು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಫಸ್ಟ್ ಟೈಮು ಕಾಯಿ ಕಚ್ಚಿದೆ. ನೋಡ್ತಾ ಇದ್ದೀರಾ, ಅದಕ್ಕಿಂತ ಅದೇನಾರಾಗಲಿ ನೋಡಿ ನಮ್ಮ ತೋಟ ಹೇಗಿದೆ. ಈ ತೋಟಕ್ಕೆ ಈ ರೀತಿ ಇರೋದಕ್ಕೆ ನೋಡಿ, ಈ ವಿಂಕ್ಲಿಯರೇ ಕಾರಣ. ಮಳೆ ಟೈಪಲ್ಲಿ ಬರುತ್ತೆ ನಮ್ಮ ತೋಟ. ಬೇಸಿಗೆಲೂ ಸಿಕ್ಕಾಪಟ್ಟೆ ಬಿಸಿಲಿದ್ರೂ ತುಂಬ ಗ್ರೀನಿಶ್ ಆಗಿ ಚೆನ್ನಾಗಿ ಬರ್ತಾಯಿದೆ. ಕಂಬ ನೋಡಿ, ಕಂಬ ಇಲ್ಲೆಲ್ಲ ಗಬ್ಬ ಕಟ್ಟಿದೆ, ಗಬ್ಬ ಆಗ್ತಾಯಿದೆ. ಇಲ್ಲಿ ನೋಡಿ, ಆಲ್ರೆಡಿ ಒಂದು ಅರ್ಲು ಕಟ್ಟಿದೆ, ಒಂಬಳೆ ಹೊಡೆದು ಫಸ್ಲಿಗೆ ಬರೋಕ್ಕೆ ರೆಡಿ ಆಗ್ತಾಯಿದೆ. ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ಇಯರು ಕನ್ಫರ್ಮ್ ಇಲ್ಲ. ಯಾಕೆಂದರೆ ಇವಾಗ ನಮ್ಮದು 4 ವರ್ಷ 4 ತಿಂಗಳಾಗಿರೋದ್ರಿಂದ ಹೇಳೋಕ್ಕಾಗಲ್ಲ. ಕೆಲವ್ರು ಅಂತಾರೆ 3 ವರ್ಷಕ್ಕೆ ಬರುತ್ತೆ, ಹಂಗೆ ಹಿಂಗೆ ಅಂತಾರೆ. ಅದೇನು ನಮ್ಗೆ ಗೊತ್ತಿರೋ ಮಟ್ಟಿಗೆ 3 ವರ್ಷ 4 ವರ್ಷ ಆಗಬೇಕು. 4 ವರ್ಷದ ಮೇಲೇ ಈ ವರ್ಷ ನಮ್ಗೆ ನಿರೀಕ್ಷೆ ಇದೆ. ನೆಕ್ಸ್ಟು ಬರುತ್ತೋ ಇಲ್ವೋ, ಈ ವರ್ಷ 2026ಕ್ಕೆ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಂದರೂ ಏನೋ ಒಂದು 2-3 ಕ್ವಿಂಟಾಲ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನಮ್ಮ ತೋಟ ಗ್ರೀನಿಶಾಗಿ ಚೆನ್ನಾಗಿದೆ, ಒಳ್ಳೆ ಪಾರ್ಕ್ ಥರ ಕಾಣಿಸ್ತಾ ಇದೆ. ಈ ತೋಟ ಅಂತಲ್ಲ, ಏನಕ್ಕೆ ಅಂತಂದರೆ ನಾವು ಬೇಸಿಗೆ ಟೈಮಲ್ಲಿ ಏನೇ ಇದು ಮಾಡಿದ್ರು ಈ ಥರ ಗ್ರೀನಿಶಾಗಿ ಇರಬೇಕು ಅಂತಂದರೆ 3 ವರ್ಷ ಮೇಲ್ಪಟ್ಟಿರೋ ಗಿಡಗಳಿಗೆ ಏನೇ ಇದ್ರೂ ಡ್ರಿಪ್ಪಲ್ಲಿ ನೀರು ಕೊಟ್ಟರೆ ಅದು ಸಾಕಾಗಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಅಡಿಕೆ ಬೇರುಗಳು ಮಧ್ಯದ ತನಕ ಬಂದಿರುತ್ತೆ. ಅದೇನೋ ಅಂತಾರಲ್ಲ, ಎಷ್ಟೇ ನೀರು ಕೊಟ್ರೂ ಸಾಲಲ್ಲ. ಬಕಾಸುರಂಗೆ ಪ್ರಸಾದ ಕೊಟ್ಟಂಗೆ ಆಗುತ್ತೆ. ಏಕೆ ಅಂತಂದರೆ ಚೆನ್ನಾಗಿ ನೀರು ಸ್ಪ್ರಿಂಕ್ಲರ್ ಆಗಬೇಕು. ಏನಕ್ಕೆ ಅಂತಂದ್ರೆ ನಾನು ಇದಕ್ಕೊಂದು 2 ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಶಿಫ್ಟು ಒಂದು ದಿವಸ ಇಲ್ಲಿ ಹೊಡಿತೀನಿ, ಇನ್ನೊಂದು ದಿವಸ ಅಲ್ಲಿ ಹೊಡಿತೀನಿ. ಇನ್ನು ಮಿಕ್ಕ ಟೈಮು ನಮ್ಮದು 2 ವರ್ಷ 7 ತಿಂಗಳು ಅಡಿಕೆ ತೋಟಕ್ಕೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ತಾಯಿದ್ದೀನಿ. ಅದು ಏನು ಕಡಿಮೆ ಆಗಿಲ್ಲ, ಅದು ಇದಕ್ಕಿಂತ ಸೂಪರಾಗಿದೆ. ಏನಕ್ಕೆ ಅಂತಂದರೆ ನಾವು ಸ್ಪ್ರಿಂಕ್ಲರಿಂಗ್ ಮಾಡೋದ್ರಿಂದ ಅಡಿಕೆ ತೋಟಗಳಲ್ಲಿ ಹೀಟ್ ವೇವ್ ಅನ್ನೋದು, ಬಿಸಿ ತಾಪ ಅನ್ನೋದು ಕಡಿಮೆ ಆಗುತ್ತೆ. ಅದರಿಂದ ನಾವು ಸ್ಪ್ರಿಂಕ್ಲರ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ 2 ವರ್ಷ 3 ವರ್ಷ ಮೇಲ್ಪಟ್ಟಿರೋ ತೋಟಗಳಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ಮು ಮಾಡೋದ್ರಿಂದ ತುಂಬಾ ಇಳುವರಿನೂ ಜಾಸ್ತಿ ಬರುತ್ತೆ. ಅದು ಬಿಟ್ಟರೆ ತಂಪಾಗಿರುತ್ತೆ ತೋಟ, ಹೇಳೋಕ್ಕಿಂತ ಹೆಚ್ಚಾಗಿ ತಂಪಾಗಿರುತ್ತೆ. ನೋಡಿ, ಇದು ಥರ ಒಂಥರ ಪಾರ್ಕ್ ಥರ ಕಾಣಿಸ್ತಿಲ್ವಾ? ಇದಕ್ಕೇನೋ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ನಿಜವಾಗ್ಲೂ 4 ವರ್ಷ ಅದು ಅದೇ ಒಂಬಳೆ ಹೊಡೆದಿರೋ ತೋಟಕ್ಕೆ 4 ವರ್ಷ 4 ತಿಂಗಳಾಗಿದ್ರೂ ಒಂದೇ ಒಂದು ಕಾಳಿಗೆ ರಾಸಾಯನಿಕ ಗೊಬ್ಬರನೇ ಆಗಲಿ, ದನಿ ಗೊಬ್ಬರನೇ ಆಗಲಿ, ಒಂದು ಕಾಳು ನೀಟಾಗಿ ಯಾವುದನ್ನ ಪೂರೈಕೆ ಮಾಡಿಲ್ಲ ನಾವು. ಏನಕ್ಕೆ ಅಂದರೆ ಅನಿವಾರ್ಯ ಕಾರಣಗಳಿಂದ ಅಂತಂದರೆ ಅಮೌಂಟು ಇರ್ಬೋದು, ದುಡ್ಡು ಖರ್ಚು ವೆಚ್ಚಗಳ ಸಮಸ್ಯೆಗಳಿಂದ. ಏನಕ್ಕೆ ಅಂದರೆ ಅಡಿಕೆ ತೋಟ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಸ್ನೇಹಿತರೆ. 5 ವರ್ಷ ಎಷ್ಟು ಕಷ್ಟ ಇರುತ್ತೆ ಅಂತಂದರೆ ಅದು ಅಡಿಕೆ ತೋಟ ಮಾಡಿರೋರು ಗೊತ್ತು ಅದ್ರ ನೋವು ಏನಂತ. ಆದ್ರೂ ಈ ಬೇಸಿಗೆಲೂ ಈ ಥರ ಹಚ್ಚ ಹಸಿರುವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸ್ನೇಹಿತರೆ.
ನೋಡ್ತಿರ್ಬೋದು ನಮ್ಮ ತೆಂಗುನೂ ಅಷ್ಟೇ ಸಮೃದ್ಧಿಯಾಗಿ ನೀರು ಚೆನ್ನಾಗಿ ಕುಡ್ಕೊಂಡು ಇವಾಗ ಒಳ್ಳೆ ಫಸಲು ಬರ್ತೈತೆ. ಅಂದರೆ ಇವಾಗ ಒಂದು 4 ವರ್ಷದ 4-5 ವರ್ಷದ ತೆಂಗಿನ ಮರದಲ್ಲೂ ಕೂಡ ಈಲ್ಡು ಶುರು ಆಗಿದೆ. ಅದು ಬಿಟ್ಟರೆ ನಮ್ಮದು ಇದು ಈ ತೋಟ 2 ವರ್ಷ 4 ತಿಂಗಳು 2 ವರ್ಷ 7 ತಿಂಗಳು ತೋಟ, ಅಡಿಕೆ ತೋಟ. ನೋಡಿ ಎಲ್ಲೂ ಒಂದು ಗಿಡ ಬಾಡೈತೆ ಅನ್ನೋದು ಕಾಣಿಸ್ತಿಲ್ಲ ಸ್ನೇಹಿತರೆ ನಿಮಗೆ. ಏನಕ್ಕೆ ಅಂತಂದರೆ ನಾವು ಇಲ್ಲಿ ಡೈಲಿ 2 ದಿವಸ ಅದಕ್ಕೆ ಹೊಡೆದ್ರೆ ಇನ್ನು ಮಿಕ್ಕಿದ ದಿವಸ 7 ದಿವಸನೂ ಇಲ್ಲಿಗೆ ಹೊಡಿತೀವಿ. ಏನಕ್ಕೆ ಅಂತಂದರೆ ನೀವು ಹೇಳ್ಬೋದು ಆ ರೀತಿ ಒಂದೇ ಸಲ ಪೈಪ್ಲೈನ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿಬಿಡ್ಬೋದು ಅಂತ. ಅದರಿಂದ ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು ಎಕರೆಗೆ 25,000-26 ಸಾವಿರ ಅಮೌಂಟ್ ಬೇಕಾಗುತ್ತೆ ಸ್ನೇಹಿತರೆ, ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ತೀನಿ ಅನ್ನೋಕ್ಕೆ. ಅದಕ್ಕೆ ನಾನು ಸಿಂಪಳಾಗಿ ಮಾಡಿರೋದಕ್ಕೆ 17-18 ಸಾವಿರ ಆಗೋಗಿದೆ. ಅದು ಡ್ರಿಪ್ಪಲ್ಲಿ ಮಾಡಿರೋದು ನಾನು 20 mm ಲ್ಯಾಟ್ರಸಲ್ಲಿ ಮಾಡಿರೋದೇ 17-18 ಸಾವಿರ ಬಂದೈತೆ. ಇದಕ್ಕೆ ಮಾಡ್ತೀನಿ ಅಂದರೆ ಹೆಚ್ಚು ಕಡಿಮೆ ಒಂದು 30 ಸಾವಿರ ಬೇಕು. ಸುಮ್ಮನೆ ದುಡ್ಡನ್ನ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಸ್ಪ್ರಿಂಕ್ಲರಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ಮು ಅಂದರೆ ಜೆಟ್ಗಳಿದ್ದೋ, ಜೆಟ್ಟಿನ ಪೈಪೆಲ್ಲ ಕರಿ ಪೈಪ್ಗಳೆಲ್ಲ ಇದ್ದೋ ಅದರಲ್ಲಿ ಹೊಡಿತಾಯಿದ್ದೀನಿ. ನೋಡಿ ಪಾರ್ಕ್ ಥರ ಕಾಣಿಸ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ನಮ್ಮ ತೋಟ ಅಂತ. ನಾವು ತೆಂಗಿನ ತೋಟ ಮಧ್ಯದಲ್ಲಿ ಅಡಿಕೆ ಗಿಡ ನೆಟ್ಟಿದ್ದೀವಿ. ನಾವು ಇಷ್ಟೊಂದು ಏನಕ್ಕೆ ಸ್ಪೇಸ್ ಕೊಟ್ಟಿದ್ದೀವಿ ಅಂತಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಬೇರೆ ಥರದ ಗಿಡಗಳನ್ನ ಹಾಕಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿದೆ. ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇಷ್ಟೊಂದು ಸ್ಪೇಸ್ ಕೊಟ್ಟಿದ್ದೀವಿ. ಏನಕ್ಕೆ ಅಂದರೆ ತೆಂಗಿನ ತೋಟ ಆಗಿರೋದ್ರಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತೆಂಗಿನ ಗಿಡಗಳು ಐತಲ್ಲ ಅದು ತುಂಬ ಚೆನ್ನಾಗಿ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ರೀತಿ ಲಾಂಗ್ ಡಿಸ್ಟೆನ್ಸ್ ಕೊಟ್ಕೊಂಡು ತೋಟ ಬೆಳೆಸ್ತಾ ಇದ್ದೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ನೋಡಿ ಬೇಸಿಗೆ ಟೈಮಲ್ಲಿ ಡ್ರಿಪ್ಪಲ್ಲಿ ನೀರು ಕೊಡ್ತೀನಿ ಅನ್ನೋದನ್ನ ಬಿಟ್ಬಿಟ್ಟು 1 ವರ್ಷ ಈಗ ತಾನೇ ಹೊಸ್ದಾಗಿ ನಾಟಿ ಮಾಡಿರೋ ಅಂಥವ್ರು ಕೊಡಿ, ಡ್ರಿಪ್ಪಲ್ಲಿ ನೀರು ಕೊಟ್ಟರೆ ಒಳ್ಳೆಯದು. ಏನಕ್ಕೆ ಅಂತಂದರೆ ಸುಮ್ಮನೆ ವೇಸ್ಟಾಗಿ ಬೇರೆ ಕಡೆ ಹರಿಯಲ್ಲ. ಈ 2 ವರ್ಷ 3 ವರ್ಷ 4 ವರ್ಷ ಆಗಿರೋಂಥವ್ರು ದಯವಿಟ್ಟು ಯಾವುದೇ ಕಾರಣಕ್ಕೂ ಡ್ರಿಪ್ಪಲ್ಲಿ ನೀರು ಕೊಡಬೇಡಿ. ನೀರು ಸಾಲಲ್ಲ ಹೆಚ್ಚು ಕಡಿಮೆ. ಅಡಿಕೆ ಗಿಡಕ್ಕೆ ನೀರು ನಾವು ಎಷ್ಟು ಕೊಡ್ತೀವಿ, ಗೊಬ್ಬರ ಕೊಡದಿದ್ರೂ ಪರವಾಗಿಲ್ಲ. 4 ಫಸ್ಲು ನನಗೆ ಗೊತ್ತಿರೋ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ ಫಸ್ಲು ಬರೋ ತನಕ ಗೊಬ್ಬರ ಕೊಡಬಾರ್ದು. ಕೊಟ್ಟರೆ ಒಳ್ಳೆ ಲೈಟ್ ಕಂಬ ತೆಂಗಿನ ಗಿಡ ಬೆಳೆದಂಗೆ ಬೆಳೆದ್ಬಿಡ್ತದೆ. ಅದಕ್ಕೋಸ್ಕರ ನನ್ನ ಅನಿಸಿಕೆ ಅದು, ಬೇರೆಯವ್ರಿಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ 4 ವರ್ಷದ ತನಕ ಗೊಬ್ಬರನೇ ಆಗಲಿ ಏನೇ ಆಗಲಿ ಕೊಡಬಾರ್ದು. ನೀರನ್ನ ಅಚ್ಚುಕಟ್ಟಾಗಿ ಸ್ಪ್ರಿಂಕ್ಲರ್ ಮಾಡ್ಕೊಂಡು ಹೋದರೆ ತೋಟ ಉನ್ನತವಾಗಿ ಇರುತ್ತೆ ಸ್ನೇಹಿತರೆ. ನೋಡಿ ನಮ್ಮ ತೋಟ ನೋಡ್ಬೋದು, ಎಲ್ಲಾದರೂ ಒಂದು ಬಾಡಿರೋದು ಕಾಣಿಸ್ತಾ ಇದೆಯಾ ನೋಡಿ. ಎಲ್ಲಿ ನೋಡಿದ್ರು ಫುಲ್ ಗ್ರೀನಿಶ್ ಆಗಿ ಕಾಣಿಸುತ್ತೆ ನೋಡಿ. ನಿಮಗೆ ಉದಾಹರಣೆಗೆ ನಾನು ಸ್ಪ್ರಿಂಕ್ಲರಲ್ಲಿ ನೀರು ಕೊಡೋ ಈ ವರ್ಷವೇ ನಾನು ಫಸ್ಟು ಕೊಡ್ತಿರೋದು. ಮೊದಲೆಲ್ಲ ಡ್ರಿಪ್ ಮಾಡಿದ್ವಿ, ಡ್ರಿಪ್ಪಲ್ಲಿ ನೀರು ಕೊಡ್ತಾಯಿದ್ವಿ. ಇಲ್ಲೇ ಕಾಣಿಸ್ತೈತೆ ಡ್ರಿಪ್ಪು ಲ್ಯಾಟ್ರಸ್ಗಳು ಬಿಟ್ಟಿದ್ದೀವಿ. ಸುಮ್ಮನೆ ಇದನ್ನ ತೆಗ್ದು ತೂಕಕ್ಕೆ ಹಾಕಬೇಕು. ಇದು ವೇಸ್ಟ್. ಈ ತೋಟಕ್ಕೆ ಡ್ರಿಪ್ಪು ಮಾಡಿದ್ರೆ ವರ್ಕೌಟ್ ಆಗೋಲ್ಲ. ಏನಕ್ಕೆ ಅಂತಂದರೆ ಇನ್ನೊಂದು 1.5 ವರ್ಷ ಕಳೆದ್ರೆ ಈ ತೋಟದಲ್ಲೂ ಒಂಬಳೆ ಹೊಡೆಯೋ ಚಾನ್ಸಸ್ ಇದೆ. ಏನಕ್ಕೆ ಅಂದರೆ ನಮ್ಮದು 2 ವರ್ಷ 7 ತಿಂಗಳಾಗಿರೋದ್ರಿಂದ ಇಂಥ ನೆಕ್ಸ್ಟು 2027ಕ್ಕೆ ಇಂಥ ಟೈಮ್ಗೆ ಒಂಬಳೆ ಹೊಡೆಯೋ ಲಕ್ಷಣಗಳು ಈ ತೋಟದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ನಾವು ಎಷ್ಟೊಂದು ಸ್ಪೇಸ್ ಕೊಟ್ಟಿದ್ದೀವಿ. ಕೆಲವ್ರು ಹೇಳ್ತಾರೆ ಗಿಡ ಇದ್ದರೆ ಮಾತ್ರ ಹೊಲದಲ್ಲಿ 1000 ಗಿಡ ಇದ್ದರೂ 1000 ಗಿಡನೂ ಫಸಲು ಬರ್ತವೆ ಅಂತ. ಅದು ಸುಳ್ಳು ಸ್ನೇಹಿತರೆ. ನಾವು ಇದು 2 ಎಕರೆಗೆ ಬರೀ 800 ಗಿಡ ಅಡಿಕೆ ಸಸಿ ಇದೆ. ಒಟ್ಟು ಟೋಟಲು 120 ತೆಂಗಿನ ಗಿಡಗಳೈತೆ, ದೊಡ್ಡದು ಚಿಕ್ಕದು ಎಲ್ಲ ಸೇರಿಸಿ. ನಾನು ಸ್ಪ್ರಿಂಕ್ಲರ್ ಹೊಡೆಯೋಕ್ಕೆ ಶುರು ಮಾಡಿದ್ಮೇಲೆ ಫಸ್ಲು ನೋಡಿ ನಮ್ಮ ತೆಂಗಲ್ಲಿ
ಫಸಲುಗಳು ನೋಡಿ ಎಷ್ಟೊಂದು ಚೆನ್ನಾಗಿದೆ. ಇಲ್ಲಿ ನೋಡಿ, ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ. ನನ್ನ ಅನಿಸಿಕೆ ಚೆನ್ನಾಗಿ ಬರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಿ. ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನಕ್ಕೆ ಅಂದರೆ ಹೆಚ್ಚು ಕಡಿಮೆ 2 ವರ್ಷ ಹತ್ತತ್ರ ಆಯಿತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಇನ್ನೂ 1000 ಆಗೋಕ್ಕೆ ಇನ್ನೂ 70 ಚಿಲ್ಲರೆ ಸಬ್ಸ್ಕ್ರೈಬರ್ ಆಗಬೇಕು. ದಯವಿಟ್ಟು ನೋಡಿ, ನಮ್ಮಂಥವ್ರು ಬೆಳೆಸಿವೋ ಸ್ವಲ್ಪ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಓಕೆ ಸ್ನೇಹಿತರೆ, ಬಾಯ್, ಟಾಟಾ, ಬಾಯ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದು ಒಂದು ಕಳಕಳಿಯ ಮನವಿ ಅನ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಗಿಡದಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಿಟ್ಟಿದೆ ಎಳ್ನೀರು. ಇಲ್ಲಿ ನೋಡಿ, ಇದಕ್ಕೆ 4ರಿಂದ 5 ವರ್ಷ ಆಗಿರ್ಬೋದು ಅಷ್ಟೇ. ಸಖತ್ತಾಗಿ ಕಚ್ಚಿದೆ. ಪ್ಯೂರ್ ನಾಟಿ ತಳಿ, ಹೈಬ್ರಿಡ್ ಅನ್ಕೊಬಿಡಿ. ಪಕ್ಕ ನಾವು ಯಾವಾಗಲೂ ನಾಟಿ ಬಿಟ್ಟರೆ ಇನ್ಯಾವುದೋ ಹೈಬ್ರಿಡ್ ಹಾಕಲ್ಲ. ಇಲ್ಲಿಗೆ ಮೆಣಸು ತಪ್ಪಿತು ಏನಾದರೂ ಬೇರೆ ಫ್ರೂಟ್ ಗಿಡಗಳನ್ನ ಹಾಕಲ್ಲ ಚಾನ್ಸ್ ಇದೆ. ಅಂದರೆ ಹಾಕಬೇಕು. ಸ್ವಲ್ಪ ಬಂಡವಾಳ ಇಲ್ಲದೆ ಇರೋದ್ರಿಂದ ಇವಾಗ ಸದ್ಯಕ್ಕೆ ಏನೂ ಇಲ್ಲ. ಅಡಿಕೆ ತೋಟ, ತೆಂಗಿನ ತೋಟ ಒಂದು ಕಾಪಾಡ್ಕೊಂಡು ಹೋಗ್ತಾಯಿದ್ದೀವಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.